ಹಾಗಾಗಿ ಇದು ನಾಡದ್ರೋಹದ ಕೆಲಸ ಅಲ್ಲ, ರಾಜ್ಯ ವಿಭಜನೆ ಮಾಡ್ತಾ ಇದ್ದೇವೆ ಅನ್ನುವಂಥ ತಪ್ಪು ಕಲ್ಪನೆ ಬೇಡ. ಇವತ್ತು ಎಲ್ಲ ಸಾಹಿತಿಗಳು, ಚಿಂತಕರು, ರೈತ ಮುಖಂಡರು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ರಾಜಕಾರಣಿಗಳ ವಿಷಯಕ್ಕೆ ಬರೋದಾದರೆ, ರಾಜೀವ್ ಕಾಗೆ ಅವರಿಗಿಂತ ಮುಂಚಿತವಾಗಿ ಉಮೇಶ್ ಕತ್ತಿ ಅವರು ಕೂಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ದರು. ನಮ್ಮ ಉತ್ತರ ಕರ್ನಾಟಕ ಅಂತಂದರೆ ಇದು 15 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕವನ್ನು ಒಳಗೊಂಡಂಥ ಪ್ರದೇಶ. ಹಾಗಾಗಿ ಈ ಒಂದು ಭಾಗ ಅತ್ಯಂತ ಸಂಪದ್ಭರಿತವಾದಂಥ ನಾಡು. ಕೆಲವರು ವಾದ ಮಾಡ್ತಾರೆ, ನೀವು ಪ್ರತ್ಯೇಕ ರಾಜ್ಯ ಆದರೆ ಭಿಕಾರಿಗಳಾಗ್ತೀರಿ, ಭಿಕ್ಷುಕರಾಗ್ತೀರಿ, ನಿಮಗೆ ಊಟಕ್ಕೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೆಲವು ರಾಜಕಾರಣಿಗಳು ಹೇಳಿದರು. ಅದು 100ಕ್ಕೆ 100 ಸುಳ್ಳು, ತಪ್ಪು. ಬಹುಶಃ ಅವರು ಹೇಳೋದು ಏನು ಅಂತಂದರೆ ಬೆಂಗಳೂರಿನ ಆದಾಯ ಹೆಚ್ಚಿದೆ ಅನ್ನುವಂಥ ವಾದವನ್ನು ಅವರು ಹೇಳ್ತಾರೆ. ಅದನ್ನು ನಾವು ಒಪ್ಕೋತೀವಿ. ಯಾಕಂದ್ರೆ ಅದೊಂದು ರಾಜಧಾನಿ ಆಗಿರೋದ್ರಿಂದ ಅದರ ಆದಾಯ ಉಳಿದ ಎಲ್ಲ ಜಿಲ್ಲೆಗಳಿಗಿಂತಲೂ ಹೆಚ್ಚಾಗಿರುವುದು ಸಹಜವಾದದ್ದು. ಮತ್ತು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದರೆ, ಬೆಂಗಳೂರಿನ ಆದಾಯದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಜನರ ಪಾತ್ರ ಇದೆ. ನಾವು ಇಲ್ಲಿಂದ ದಿನಾಲು ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತೀವಿ, ಬಸ್ ಚಾರ್ಜ್ ಕೊಡ್ತೀವಿ, ಅಲ್ಲಿ ಹೋಟೆಲ್ನಾಗಿರ್ತೀವಿ, ಅಲ್ಲಿ ನಾಷ್ಟ ಮಾಡ್ತೀವಿ, ಲಾಡ್ಜ್ನಾಗಿರ್ತೀವಿ, ಆಟೋದಾಗ ಓಡಾಡ್ತೀವಿ, ಬಸ್ನಾಗ ಓಡಾಡ್ತೀವಿ. ಹೀಗಾಗಿ ನಿಮ್ಮ ಬೆಂಗಳೂರಿನ ಆದಾಯ ಹೆಚ್ಚಾಗಿದೆ ಹೊರತು ನಿಮ್ಮ ಯಾರಾದರೂ ಒಬ್ಬರು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ಯಾವುದೇ ರೀತಿಯ ₹1 ನಮಗೆ ಲಾಭ ಮಾಡಿಕೊಟ್ಟಿದ್ರೆ ಉದಾಹರಣೆಯನ್ನು ಹೇಳ್ರಿ. ಬೆಂಗಳೂರಿನ ಆದಾಯ ಉತ್ತರ ಕರ್ನಾಟಕದವರಿಂದಲೇ ಹೊರತು ಕೇವಲ ನಿಮ್ಮಿಂದ ಅಲ್ಲ. ಇನ್ನು ತಾರತಮ್ಯ ಮಾಡೋದ್ರೊಳಗೆ ಎಷ್ಟು ಅತಿ ವಿಪರೀತ ಅಂತಂದರೆ, ತಮ್ಮ ಗಮನಕ್ಕಿರಲಿ, ಅಲ್ಲಿ ಇನ್ನೊಂದು ವಿಮಾನ ನಿಲ್ದಾಣವನ್ನು ಮಾಡ್ತಾ ಇದ್ದಾರೆ, 2ನೇ ವಿಮಾನ ನಿಲ್ದಾಣವನ್ನು. ಆ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕೊಟ್ಟಿರುವಂಥ ರೈತರಿಗೆ 2.5ರಿಂದ 3 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಫರನ್ನು ಕೊಟ್ಟರೂ ಕೂಡ ಆ ಭಾಗದ ರೈತರು ಇನ್ನೂ ಹೆಚ್ಚಿನ ಬೆಲೆಯನ್ನು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ತಾವು ಗಮನಿಸಬೇಕು, ಈ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದ ಅತ್ಯಂತ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ ಅಡಗಲಾಗಿರುವಂಥ ಯೋಜನೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಇತ್ತೀಚೆಗೆ ನಾವು ಭಾಳಷ್ಟು ಒತ್ತಾಯ ಮಾಡಿ ಉಗ್ರ ಹೋರಾಟವನ್ನು ಮಾಡಿದ್ದ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಒತ್ತಾಯಕ್ಕೆ ಮಣಿದು ಒಣಬೇಸಾಯಕ್ಕೆ 30 ಲಕ್ಷ, ನೀರಾವರಿ ಭೂಮಿಗಳಿಗೆ 40 ಲಕ್ಷ. ನೋಡ್ರಿ, ಅವರ ಭೂಮಿಗಳಿಗೆ ಕೋಟ್ಯಾಂತರ ಬೆಲೆ, ನಮ್ಮ ಭೂಮಿಗೆ ಕೇವಲ 30-40 ಲಕ್ಷ ರೂಪಾಯಿ ಅಂತಂದರೆ ಇದು ತಾರತಮ್ಯ ಅಲ್ಲೇನು ಹೇಳ್ರಿ? 2019ರಲ್ಲಿ ಪ್ರವಾಹ ಬಂದಾಗ ಮಂಡ್ಯ, ಮೈಸೂರು ಕಡೆ ಭಾಗದಲ್ಲಿ ಮನೆಗಳು ಬಿದ್ದು ಹಾನಿಯಾದಾಗ ಸರ್ಕಾರ ಘೋಷಣೆ ಮಾಡಿತು, ಅವರಿಗೆ 9 ಲಕ್ಷ ರೂಪಾಯಿ ಪರಿಹಾರಧನವನ್ನು ಕೊಡ್ರಿ, ಅವರು ಹೊಸ ಮನೆಗಳನ್ನು ಕಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದರು. ಭಾಳ ಒಳ್ಳೆಯದು, ಒಳ್ಳೆಯ ಚಿಂತನೆ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಹಾನಿಯಾಗಿ ಪ್ರವಾಹ ಬಂದು ಮನೆಗಳು ಬಿದ್ದು ಆವಾಗ ಕೇವಲ 3 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದರು. ನಾನು ದಾಖಲೆ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದೇನೆ. ಆಗ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮತ್ತು ಉತ್ತರ ಕರ್ನಾಟಕ ಮುಳುಗಡೆ ಹಾಗೂ ಸಂತ್ರಸ್ತರ ಹೋರಾಟ ಸಮಿತಿ ಬಾಗಲಕೋಟೆಯಲ್ಲಿ ನಾವು ಹೋರಾಟವನ್ನು ಮಾಡಿದಾಗ, ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ 8ನೇ ದಿನಕ್ಕೆ ಬಂದಂಥ ಯಡಿಯೂರಪ್ಪನವರು 1 ಗಂಟೆಗಳ ಕಾಲ ಹೋರಾಟಗಾರರ ಜೊತೆಗೆ ನಿಷ್ಕರ್ಷೆಯನ್ನು ಮಾಡಿ ರಾತ್ರಿ 10 ಗಂಟೆಗೆ 5 ಲಕ್ಷ ರೂಪಾಯಿಯ ಯೋಜನೆಯನ್ನು, ಪರಿಹಾರಧನವನ್ನು ಘೋಷಣೆ ಮಾಡಿದರು. ಅಂದರೆ ಇದರರ್ಥ ಪ್ರತಿಯೊಂದನ್ನು ನಾವು ಹತ್ತು ಕರೆದು ಹೋರಾಟ ಮಾಡಿ ಪಡೆಯಬೇಕಾದಂಥ ದುಸ್ಥಿತಿ ನಮಗಿದೆ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದವರು ನಾವು. ಕರ್ನಾಟಕ ಅನ್ನುವಂಥ ಹೆಸರು ಇಡ್ರಿ ಅಂತ ತಿಳ್ಕೊಂಡು ಹೋರಾಟ ಮಾಡಿದವರು ನಾವು. ದುಷ್ಟ ದಕ್ಷಿಣ ಕರ್ನಾಟಕದವರು ಅಂತ ಬಳಸಬೇಕಾದಂಥ ಪದವನ್ನು, ದುಷ್ಟ ದಕ್ಷಿಣ ಕರ್ನಾಟಕದವರು ಏಕೀಕರಣಕ್ಕೆ ವಿರೋಧ ಮಾಡಿದ್ರು, ಅದಕ್ಕೆ ದಾಖಲೆ ಇದೆ. 13 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತನ ಕರೆದ್ರು, ಅದಕ್ಕೂ ದಾಖಲೆ ಇದೆ. ದೇವರಾಜ್ ಅರಸರು ಈ ಭಾಗದ ಸಾಹಿತಿಗಳು, ಪ್ರಜ್ಞಾವಂತರು, ಕನ್ನಡಪರ ಹೋರಾಟಗಾರರ ಒತ್ತಾಯಕ್ಕೆ ಮಣಿದು ಕರ್ನಾಟಕ ಅನ್ನುವಂಥ ನಾಮಕರಣವನ್ನು ಮಾಡಿದರು. ಆ ಭಾಗದಲ್ಲಿ
ನೀವೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದರೆ ಮೈಸೂರು ಮಹಾರಾಜರ ಹೆಸರಿನಲ್ಲಿ, ಮಹಾರಾಣಿಯರ ಹೆಸರಿನಲ್ಲಿ ಮತ್ತು ಅವರ ಸಂಬಂಧಿಕರ ಹೆಸರಿನಲ್ಲಿ ಇರುವಂಥ ಸಂಘಟನೆಗಳು, ಸಂಸ್ಥೆಗಳು. ಆದರೆ ನಮ್ಮ ಭಾಗದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಂಘ, ಕನ್ನಡ ಮತ್ತು ಕರ್ನಾಟಕ ಹೆಸರಿನ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಕೂಡ ಕನ್ನಡಮಯವಾಗಿರುವಂಥದ್ದು. ಹಾಗಾಗಿ ಕನ್ನಡವನ್ನು ಉಳಿಸಿದವರು ನಾವು, ಕನ್ನಡವನ್ನು ಬೆಳೆಸಿದವರು ನಾವು, ಈ ರಾಜ್ಯವನ್ನು ಕಟ್ಟಿದವರು ನಾವು. ಇವತ್ತು ನಮಗೆ ಮಲತಾಯಿ ಧೋರಣೆ, ಅನ್ಯಾಯ, ತಾರತಮ್ಯ ಆಗ್ತಾ ಇದೆ. ದಯವಿಟ್ಟು ಮಾಧ್ಯಮ ಮಿತ್ರರೇ, ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ನಮ್ಮ ನೋವು, ನಮ್ಮ ಭಾವನೆ ರಾಜ್ಯದ ಜನತೆಗೆ, ದಕ್ಷಿಣ ಕರ್ನಾಟಕದ ಜನತೆಗೆ, ರಾಜ್ಯವನ್ನು ಆಳುವಂಥ ದಕ್ಷಿಣ ಕನ್ನಡಿಗರಿಗೆ ಗೊತ್ತಾಗಲಿ. ತಾವು ದಯಮಾಡಿ ಇದನ್ನು ರಾಜ್ಯವ್ಯಾಪಿ ಸುದ್ದಿಯನ್ನು ಮಾಡಿರಿ ಅನ್ನುವಂಥದ್ದು. ಮಂಗಳೂರಿನಲ್ಲಿ ಒಂದು ಮಂಗ್ಯ ಸತ್ರ 3 ದಿನ ಸುದ್ದಿ ಮಾಡ್ತಾರ. ಈ ಭಾಗದ ರೈತರು ರಸ್ತೆಯೊಳಗೆ ಕೂತ್ಕೊಂಡು ಹೋರಾಟ ಮಾಡಕತ್ತಾರ ಅಂದಾಗ ದಯಮಾಡಿ ಇದನ್ನು ತಾವು ವ್ಯಾಪಕವಾಗಿ ಗಂಭೀರತೆಯಿಂದ ಪರಿಗಣಿಸಬೇಕು.